ನಮಸ್ಕಾರ ಸ್ನೇಹಿತರೆ, ಈ 2026 ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣವಾಗಿದ್ದು ಆಗಸ್ಟ್ 28ರಂದು ರಕ್ತ ಚಂದ್ರಗ್ರಹಣ. ಇದು ಭಾರತದಲ್ಲಿ ಗೋಚರಿಸುತ್ತಾ ಅಥವಾ ಇಲ್ಲವೇ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ತಪ್ಪದೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ. ನಾವು ಕೊಡುವಂತಹ ನೋಟಿಫಿಕೇಶನ್ ಅನ್ನ ದಿನಾಲೂ ತಪ್ಪದೆ ನೋಡಿ ಸ್ನೇಹಿತರೆ. ಆಗಸ್ಟ್ 28ರಂದು ಆಕಾಶದಲ್ಲಿ ಅತ್ಯಂತ ವಿಶಿಷ್ಟ ಖಗೋಳ ಘಟನೆಯೊಂದು ಸಂಭವಿಸಲಿದ್ದು ಇದು ಈ ವರ್ಷದ ಕೊನೆಯ ಚಂದ್ರಗ್ರಹಣವಾಗಿದೆ ಸ್ನೇಹಿತರೆ. ವಿಶೇಷವೇನೆಂದ್ರೆ ಈ ದಿನದಂದಿಯೇ ರಕ್ಷಾ ಬಂಧನದ ಹಬ್ಬವು ಕೂಡ ಬಂದಿದೆ ಸ್ನೇಹಿತರೆ. ಇದು ಸಂಪೂರ್ಣ ಚಂದ್ರಗ್ರಹಣವಲ್ಲದಿದ್ರೂ ಕೂಡ ಭೂಮಿಯ ನೆರಳು ಚಂದ್ರನ ಸುಮಾರು 96% ಭಾಗವನ್ನ ಆವರಿಸುವ ಅತ್ಯಂತ ಆಳವಾದ ಭಾಗಶಃ ಚಂದ್ರಗ್ರಹಣವಾಗಿದೆ ಸ್ನೇಹಿತರೆ. ಹೌದು, ಸೂರ್ಯನ ಬೆಳಕು ಭೂಮಿಯ ವಾತಾವರಣದ ಮೂಲಕ ಹಾದು ವಕ್ರೀಭವನಗೊಳ್ಳುವುದರಿಂದ ಚಂದ್ರನು ತಾಮ್ರ ಅಥವಾ ಕೆಂಪು ಬಣ್ಣದಲ್ಲಿ ಗೋಚರಿಸಲಿದ್ದು ಅದನ್ನ ರಕ್ತ ಚಂದ್ರಗ್ರಹಣ ಎಂದು ಕೂಡ ಜನರು ಕರೆಯುತ್ತಾರೆ ಸ್ನೇಹಿತರೆ. ಈ ಆಕರ್ಷಕ ದೃಶ್ಯವು ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ ಹಾಗೂ ಯುರೋಪ್ ಮತ್ತು ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಸ್ಪಷ್ಟವಾಗಿ ಕಾಣಿಸಲಿದೆ ಸ್ನೇಹಿತರೆ. ಹಾಗೆ ಆದರೆ ಭಾರತ, ಆಸ್ಟ್ರೇಲಿಯಾ, ಚೀನಾ ಮತ್ತು ಜಪಾನ್ ದೇಶಗಳಲ್ಲಿ ಈ ಚಂದ್ರಗ್ರಹಣ ಗೋಚರಿಸುವುದಿಲ್ಲ ಸ್ನೇಹಿತರೆ. ಹಾಗೆ ಆಧ್ಯಾತ್ಮಿಕ ಮತ್ತು ಮಹತ್ವದ ಈ ಆಚರಣೆಗಳು ಹಿಂದೂ ಜ್ಯೋತಿಷದ ಪ್ರಕಾರ ಚಂದ್ರನು ಮನಸ್ಸು, ಭಾವನೆ ಅಥವಾ ಶಾಂತಿಯ ಸಂಕೇತ. ರಾಹು ಕೇತುಗಳ ಪ್ರಭಾವದಿಂದಾಗಿ ಸಂಭವಿಸುವ ಚಂದ್ರಗ್ರಹಣ ಸಮಯದಲ್ಲಿ ಶಿವ, ವಿಷ್ಣು ಅಥವಾ ಮಹಾಮೃತ್ಯುಂಜಯ ಮಂತ್ರಗಳನ್ನ ಪಠಿಸುವುದು ಶುಭಕರ ಎಂದು ನಂಬಲಾಗುತ್ತದೆ ಸ್ನೇಹಿತರೆ. ಈ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸದೇ ಇಲ್ಲದಿರುವುದರಿಂದ ಯಾವುದೇ ಧಾರ್ಮಿಕ ಸೂತಕ ಕಾಲ ಅಥವಾ ಆಚರಣೆಯ ನಿಯಮಗಳು ನಿಮಗೆ ಅನ್ವಯವಾಗುವುದಿಲ್ಲ ಸ್ನೇಹಿತರೆ. ಅದರಿಂದ ಯಾವುದೇ ಗೊಂದಲವಿಲ್ಲದೆ ಎಂದಿನಂತೆಯೇ ಅತ್ಯಂತ ಸಂತೋಷದಿಂದಾಗಿ ರಕ್ಷಾ ಬಂಧನದ ರಾಖಿಯನ್ನ ಕಟ್ಟಬಹುದಾಗಿದೆ ಸ್ನೇಹಿತರೆ.